ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಕಲ್ಪವೃಕ್ಷ ಶ್ರೀ ಪ್ರಶಸ್ತಿ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾಯಕ ಯೋಗಿ ಗಡಿ ಭಾಗದಲ್ಲಿ ಕನ್ನಡ ಉಳಿಸಿ ಬೆಳೆಸುವಲ್ಲಿ ನಿರಂತರ ಶ್ರಮಿಸುತ್ತಿರುವ ಅಕ್ಷರ ದಾಸೋಹಿ ಮೂರ್ತಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಹುಕ್ಕೇರಿ ಹಿರೇಮಠದ ಅಧಿಪತಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಇಂದು ಸವಣೂರಿನಲ್ಲಿ ಹುಣಸಿಕಲ್ ಮಠದ ಪ್ರತಿಷ್ಠಿತ ಕಲ್ಪವೃಕ್ಷ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಹಾವೇರಿಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಗಂಗಾಧರ್ ಬಾಣದ ಮಾತನಾಡಿ, ಹುಕ್ಕೇರಿ ಹಿರೇಮಠ ಎಂದರೆ ಹಾವೇರಿ ಜಿಲ್ಲೆಯಲ್ಲಿರುವ ಬಾಣದ ಬಂಧುಗಳ ಗುರುಮಠ. ಇವತ್ತು ನಮ್ಮ ಗುರುಗಳಿಗೆ ಶ್ರೀಮಠ ಪ್ರಶಸ್ತಿ ನೀಡುತ್ತಿರುವುದು ಸಂತಸ ತಂದಿದೆ ಎಂದು ಇದೇ ವೇಳೆ ಹೇಳಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸವಣೂರು ದೊಡ್ಡ ಹುಣಸಿಕಲ್ ಮಠದ ಕಲ್ಪವೃಕ್ಷ ಶ್ರೀ ಪ್ರಶಸ್ತಿ ಬಂದಿರುವುದು ಭಕ್ತರ ಬಾಳಿಗೆ ಕಲ್ಪವೃಕ್ಷ ಎಂದು ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್. ಇಷ್ಟು ಟೈಮ್ ಆದ ಮೇಲೆ ಜನ ಎದ್ದು ಹೋಗ್ತಾರೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ನಿಮ್ಮ ಮನಸ್ಸು ನೋಡಿದ್ರ ವೇದಿಕೆ ಮೇಲೆ ಕೂತವ್ರಕ್ಕಿಂತಲೂ ನೀವ ದೊಡ್ಡವ್ರು ಅನ್ಸಾಕತ್ತದ ನನಗೆ. ಎಷ್ಟು ಸಮಾಧಾನದಿಂದ ಕೂತ್ಕೊಂಡಿದ್ದೀರಿ ಅಂತಂದ್ರೆ, ಬಹುಶಃ ಗುರುಗಳು ನನಗೆ ಬೊಮ್ಮಾಯಿ ಅವರು ಕೂತ್ಕೊಂಡಾಗ ಒಂದು ಮಾತು ಹೇಳಿದ್ರು, ನಮ್ ಗುರುಗಳು ಅಂದ್ರೆ ಜೋಡಿಸವ್ರಿ ಅಂತ ಹೇಳಿ. ನಮ್ ಗುರುಗಳು ಅಂದ್ರೆ ಜೋಡಿಸ್ತಾರೆ ಎಲ್ಲರನ್ನ. ಅವ್ರ ಮಾತಿನಲ್ಲೂ ಹೇಳಿದ್ರು, ಯಾರ್ಯಾರು ವೇದಿಕೆ ಮೇಲೆ ಕುತ್ಕೊಳ್ಳಂಗಿಲ್ಲಲ್ಲ ಅಂತವ್ರನ್ನು ತಂದು ಜೋಡಿಸುವ ತಾಕತ್ತು ಪರಮ ಪೂಜ್ಯ ಚನ್ನಬಸವ ಸ್ವಾಮಿಗಳಲ್ಲಿ ಇದೆ ಅನ್ನೋದನ್ನ ಹೇಳಿದ್ರು. ಈಗ ತಾನೇ ನಮ್ಮ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಸಲೀಂ ಅಹಮದ್ ಸಾಹೇಬರು ಅವ್ರು ಹೋಗಾಕ್ ನಿಲ್ದ್ರು, ಕುತ್ಕೊಂಡ್ರೆ ನಿಮ್ ಮಠ ಅದ. ಇದಲ್ಲ ಬಹಳ ಮುಖ್ಯವಾಗಿರುವಂತದ್ದು. ಮಠಗಳು ಮಾಡುವ ಕೆಲಸ ಏನು ಅಂತಂದ್ರೆ ಸಿಮೆಂಟು ಇಟ್ಟಂಗಿ ಇದರಿಂದ ಮಠ ಕಟ್ಟೋದಲ್ಲ. ಮಠ ಕಟ್ಟುವುದು ಏನಂತಂದ್ರೆ ಜನರ ಭಾವನೆಯ ಮುಖಾಂತರ ಯಾವ ಕಟ್ಟತಾನಲ್ಲ ಅವನು ಮಠಾಧಿಪತಿ. ಈ ಕಲ್ಲು ಸಿಮೆಂಟ್ ಇಂದ ಕಟ್ಟುವ ಅವನು ಮಠಾಧಿಪತಿ ಅಲ್ಲ, ಜನರ ಮಟ್ಟವನ್ನು ಕಟ್ತಾನಲ್ಲ ಅವನು ನಿಜವಾದ ಮಠಾಧಿಪತಿ. ಬಹುಶಃ ಚನ್ನಬಸವ ಸ್ವಾಮಿಗಳು ಆ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಇನ್ನೂ ಒಂದು ಏನು ಹೇಳ್ಬೇಕು ಅಂತಂದ್ರೆ, ಈ ಕಲ್ಪವೃಕ್ಷ ಶ್ರೀ ಪ್ರಶಸ್ತಿಯನ್ನ ಎಲ್ಲರೂ ತಗೊಂಡವ್ರೇನೆ. ನನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಪರಮ ಪೂಜ್ಯ ಧಾರವಾಡದ ಅಪ್ಪುಗಳು, ಗೆಳೆಯರಾಗಿರ್ತಕ್ಕಂಥ ಪ್ರಭು ಚನ್ನಬಸವ ಅಪ್ಪುಗಳು, ಇವರೆಲ್ಲರೂ ತಗೊಂಡಿದ್ದಾರೆ. ಆದ್ರೆ ನನಗೆ ಇವತ್ತು ಅವ್ರು ಹೇಳುವಾಗ ಎಲ್ಲರೂ ಹೇಳುವಾಗ ಅನಿಸ್ತೇವು, ಕಲ್ಪವೃಕ್ಷ ಅಂದ್ರೆ ಬೇಡಿದ್ದನ್ನೇ ಬೇಡಿದ್ದನ್ನೆಲ್ಲ ಕೊಡುವಂಥದ್ದು. ಅಂತದಕ್ಕೂ ಕೂಡ ಕಲ್ಪವೃಕ್ಷವಾಗಿ ನಿಂತವರು ಚನ್ನಬಸವ ಸ್ವಾಮಿಗಳು. ಬಹುಶಃ ಇನ್ನೂ ಒಂದು ಏನಂತಂದ್ರೆ, ಅದೇನು ಗಿಡ ಬೆಳಕತ್ತಿತ್ತು, ಬಿದ್ದ ಗಿಡವನ್ನ ಚಿಗಿಸಿರ್ತಕ್ಕಂಥ ಅದನ್ನ ಮತ್ತೆ ಅದಕ್ಕೆ ಅಭ್ಯುದಯ ಮಾಡಿ ಅದಕ್ಕೆ ಕಲ್ಪವೃಕ್ಷ ಆಗಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಚನ್ನಬಸವ ಮಹಾಸ್ವಾಮಿಗಳು ಅನ್ನೋದನ್ನ ನಾವು ಅಭಿಮಾನ ಪೂರ್ವಕವಾಗಿ ಹೇಳಬೇಕು. ಇದು ಯಾಕೆ ಆಯ್ತು ಅಂತಂದ್ರೆ, ಅವ್ರು ಹೇಳ್ತಾರೆ ಎಲ್ಲರಿಗೂ ಹೇಳೋದು ಒಂದ, ನೀವ್ ಏನಾರ ಇರ್ರಿ, ಯಾವ ಸಂಪ್ರದಾಯವರೇ ಇರ್ರಿ, ಆದ್ರೆ ನಿಮ್ಮ ಮೂಲ ಮಠದ ಗುರುಗಳನ್ನ ಮರಿಬೇಡಿ, ಅವರು ನಮಗೆ ಬದುಕನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು. ಬಹುಶಃ ಆ ನಿಟ್ಟಿನೊಳಗೆ ಅವರು ಪರಮ ಪೂಜ್ಯ ರಾಜೋಟೇಶ್ವರ ಮಹಾಸ್ವಾಮಿಗಳ ಮೇಲೆ ಇಟ್ಟಿರ್ತಕ್ಕಂಥ ಗಟ್ಟಿ ವಿಶ್ವಾಸ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇವೆ. ಬಹುಶಃ ನೀವೆಲ್ಲರೂ ಕೂಡ ಅದೇ ನಿಟ್ಟಿನೊಳಗೆ ನಡೀತೀರಿ. ನೀವೆಲ್ಲ ಸದ್ಭಕ್ತರ ಒಂದು ಪ್ರಯತ್ನ, ಇದೆಲ್ಲ ಅವರ ಒಂದು ನಿಮ್ ಮೇಲಿಟ್ಟಿರ್ತಕ್ಕಂಥ ಅವ್ರು ಏನದಲ್ಲ ನಂಬಿಕೆ, ಈ ಮಠ ಬೆಳೆದು ನಿಂತಿದೆ ಅನ್ನೋ ಮಾತನ್ನ ಹೇಳ್ತಾ ನೀವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಭಾಗಿಯಾಗಿದ್ದೀರಿ. ಜೊತೆಗೆ ನೀವೆಲ್ಲಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮುಂದಿನ ವರ್ಷ ಆಗ್ತಕ್ಕಂಥ ಕಾರ್ಯಕ್ರಮ ಅವರು ರಗಳೆಯವರಲ್ಲ, ಏನಾಗ್ತದೋ ಅದನ್ನ ಮಾಡಿ ಸುಮ್ಮನೆ ಕುಂಡ್ರು ಅವರು. ಜೊತೆಗೆ ಎಲ್ಲಾ ಸ್ವಾಮಿಗಳ ಮೇಲೂ ಅಪಾರವಾಗಿರುವಂತ ಪ್ರೀತಿ ಇಟ್ಟುಕೊಂಡವರು. ಅದಕ್ಕೆ ಸಮಯ ಬಹಳ ಆಗಿರೋದ್ರಿಂದ ಕಲ್ಪವೃಕ್ಷ ಪ್ರಶಸ್ತಿ ಅಂತ ನಮಗ್ ಕೊಟ್ಟಿದ್ದಾರೆ. ಅದನ್ನ ಪ್ರಶಸ್ತಿ ತಗೊಳ್ತೀವಿ ನಾವು. ಸಮ್ಮಾನ ಅಂತಂದ್ರೆ ಸಮ್ಮತಿಸುವಂತ ಅರ್ಥ. ಸನ್ಮಾನ ತಗೊಂಡವ್ರ ಮೇಲೆ, ಪ್ರಶಸ್ತಿ ತಗೊಂಡವ್ರ ಮೇಲೆ ದೊಡ್ಡ ಜವಾಬ್ದಾರಿ ಏನಂತಂದ್ರೆ ಅದನ್ನ ಹೋಗಿ ಗಾಡಿಗೆ ಫೋಟೋ ಹಾಕೋದಲ್ಲ,
ಅಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಆ ನಿಟ್ಟಿನ ಕೆಲಸವನ್ನ ಮಾಡಬೇಕು. ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ. ಇದನ್ನು ಕೂಡ ನನ್ನ ಗುರು ಆಗಿರ್ತಕ್ಕಂಥ ಗುರುಶಾಂತೇಶನ ಪಾದಕ್ಕೆ ಸಮರ್ಪಣೆ ಮಾಡಿ ನಮಗೆ ಮಾಡುವಂತ ಕೆಲಸದಲ್ಲಿ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಅನುಗ್ರಹಿಸಿ ಮುಂಬರುವ ವರ್ಷಗಳಲ್ಲಿ ಒಂದು ನಡೀತಕ್ಕಂಥ 50ನೇ ವರ್ಷದ ಈ ಸುವರ್ಣ ಪುಣ್ಯ ಸ್ಮರಣೋತ್ಸವದೊಳಗೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೇವೆಯನ್ನು ಮಾಡಿ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಶಾಮ್. ಕಲ್ಪವೃಕ್ಷ ಪ್ರಶಸ್ತಿಯನ್ನ ಇವತ್ತು ಪಡೆದಂತ ಶ್ರೀ ಶಸ್ತ್ರದ ಬ್ರಹ್ಮೆ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಹುಕ್ಕೇರಿ ಮಠ ಹುಕ್ಕೇರಿಯಲ್ಲಿದೆ. ಹಾವೇರಿಯಲ್ಲಿ ಹುಕ್ಕೇರಿ ಮಠ ಇದೆ. ಇವತ್ತು ಅಂತ ಪರಮ ಪೂಜ್ಯರಿಗೆ ಇವತ್ತು ಕಲ್ಪವೃಕ್ಷ ಪ್ರಶಸ್ತಿ ಕೊಟ್ಟಿದ್ದು ಬಹಳ ಸಾರ್ಥಕವಾಗಿದೆ. ನಮ್ಮ ಒಂದು ಗುರುಗಳು ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸುವಾಗಿ ಪ್ರತಿ ವರ್ಷವೂ ಕೂಡ ಮಾಡ್ಕೊಳ್ತಾ ಬಂದಿದ್ದಾರೆ. ನಾನು ಬೇರೆ ಕಾರ್ಯಕ್ರಮದಲ್ಲಿ ತರಗತಿ ಹೋಗಿದ್ದಕ್ಕೆ ನಮ್ಮೆಲ್ಲರ ಗುರುಗಳ ಕ್ಷಮೆಯನ್ನು ಕೇಳಿ ಗುರುಗಳೆಲ್ಲ ಮಾತಾಡಿದ್ದಾರೆ. ಆದ್ದರಿಂದ ನಾನು ಅವರ ಆಶೀರ್ವಾದದಿಂದ ಮಾತಾಡೋದು ಸೂಕ್ತಲ್ಲ. ಆದ್ದರಿಂದ ತಮ್ಮೆಲ್ಲರಿಗೂ ವಂದಿಸಿ